ಆ ಚಿತ್ರಮಂದಿರದಲ್ಲಿ ಸಿನಿಮಾ ಓಡ್ತಾ ಇತ್ತು. ಮಹಿಳೆಯೊಬ್ಬರು ಶೌಚಾಲಯಕ್ಕೆ ಅಂತ ಹೋಗಿದ್ರು. ಆದ್ರೆ ಅವರು ಅಲ್ಲಿಗೆ ಹೋಗ್ತಿದ್ದಂತೆ ಒಂದು ಶಾಕ್ ಎದುರಾಗಿತ್ತು. ಆ ಶಾಕ್ ಇದೀಗ ಪ್ರತಿಯೊಬ್ಬರೂ ಸಹ ಸಿನಿಮಾ ನೋಡಲು ಹೋಗೋರಿಗೆ ಒಂದು ರೀತಿಯಲ್ಲಿ ಭಯ ಪಡುವಂತಹ ಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಹೇಳ್ತೀವಿ ಕೇಳಿ. ಥಿಯೇಟರ್ಗೆ ಹೋಗೋ ಮಹಿಳೆಯರೇ ಎಚ್ಚರ ಎಚ್ಚರ. ಥಿಯೇಟರ್ಗೆ ಹೋದ್ರೂ ಟಾಯ್ಲೆಟ್ಗೆ ಹೋಗಬೇಡಿ. ಮಾಲ್ ಆಗ್ಲಿ ಸಿಂಗಲ್ ಥಿಯೇಟರ್ಸ್ ಆಗ್ಲಿ ಸಿನಿಮಾ ಅಂದ್ಮೇಲೆ ಇಂಟರ್ವೆಲ್ ಅಂತೂ ಇದ್ದೇ ಇರುತ್ತೆ. ಬ್ರೇಕ್ ಇದೆಯಲ್ಲ ಅಂತ ಆಲ್ಮೋಸ್ಟ್ ಮಹಿಳೆಯರು ಶೌಚಾಲಯಕ್ಕೆ ಹೋಗೋದು ಕಾಮನ್. ಆದ್ರೆ ಮಡಿವಾಳದ ಸಂಧ್ಯಾ ಥಿಯೇಟರ್ ನಲ್ಲಿ ನಡೆದಿರೋ ಇದೊಂದು ಇನ್ಸಿಡೆಂಟ್ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಚಿತ್ರಮಂದಿರಗಳ ಥಿಯೇಟರ್ ಬಳಸೋ ಮುನ್ನ 100 ಸಲ ಯೋಚನೆ ಮಾಡೋ ಹಾಗಾಗುತ್ತೆ. ಎಸ್, ಜನವರಿ 4ರಂದು ರಾತ್ರಿ 9:30ಕ್ಕೆ ಮಡಿವಾಳದ ಸಂಧ್ಯಾ ಥಿಯೇಟರ್ಗೆ ಬಂದಿದ್ದ ಕೆಲ ಸ್ನೇಹಿತರು ಶೌಚಾಲಯವನ್ನ ಬಳಸಲು ತೆರಳಿದ್ರು. ಅದೇ ವೇಳೆ ಶೌಚಾಲಯದಲ್ಲಿ ಅಪ್ರಾಪ್ತನೋರ್ವ ಮಹಿಳೆಯರ ವಿಡಿಯೋ ಸೆರೆ ಹಿಡಿತಾ ಇದ್ದ. ಹೀಗೆ ಸೀಕ್ರೆಟ್ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದ ಅಪ್ರಾಪ್ತನನ್ನ ಹಿಡಿದು ಎಲ್ಲರೂ ಸೇರಿ ಧರ್ಮದೇಟು ನೀಡಿದ್ದಾರೆ. ನಂತರ ಮಡಿವಾಳ ಠಾಣೆ ಪೊಲೀಸರಿಗೆ ಈತನನ್ನ ಒಪ್ಪಿಸಿದ್ದಾರೆ. ಈ ಭಯಾನಕ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಥಿಯೇಟರ್ಗೆ ಹೋಗೋ ಮಹಿಳೆಯರು ಶೌಚಾಲಯ ಬಳಸೋಕೆ 100 ಸಲ ಯೋಚನೆ ಮಾಡೋ ಹಾಗಾಗಿದೆ. ಕೆಲ ದಿನಗಳಿಂದಲೂ ಅಪ್ರಾಪ್ತ ಆರೋಪಿ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಕಮಲ್ ಎಂಬಾತ ವಿಡಿಯೋ ಚಿತ್ರೀಕರಿಸಲು ಸೂಚಿಸಿರುವುದಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಸದ್ಯ ಆರೋಪಿ ಬಾಲಕ ಕಮಲ್ ಹಾಗೂ ಸಂಧ್ಯಾ ಥಿಯೇಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿಯ ಮೊಬೈಲ್ ಫೋನ್ನಲ್ಲಿ ಕೆಲ ವಿಡಿಯೋಗಳು ಪತ್ತೆಯಾಗಿದ್ದು ಹಲವು ದಿನಗಳಿಂದ ಕೃತ್ಯ ಎಸಗ್ತಾ ಇದ್ದ ಶಂಕೆ ಇದೆ. ಇದರಿಂದ ಎಷ್ಟು ದಿನಗಳಿಂದ ಇದೇ ರೀತಿಯಾಗಿ ವಿಡಿಯೋ ಚಿತ್ರೀಕರಿಸ್ತಾ ಇದ್ರು, ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಾನು ಇದೀಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಒಟ್ನಲ್ಲಿ ಇಂತಹ ಕ್ರಿಮಿಗಳಿಂದ ಬೇರೊಂದು ಥಿಯೇಟರ್ನವರೆಗೂ ಸಹ ಕೆಟ್ಟ ಹೆಸರು ಬರೋದಂತೂ ಸುಳ್ಳಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.